ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಆಗಸ್ಟ್ 24ರ ನಂತರ ವೃಷಭ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಆಗಸ್ಟ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನ ಈ ವೃಷಭ ರಾಶಿಯವರು ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ವೃಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳು ನಿಮ್ಮ ಗಮನವು ಆಳವಾದ ಮೌಲ್ಯಗಳ ಮೇಲೆ ಈ ತಿಂಗಳು ಇರಲಿದೆ. ನಿಮ್ಮ ಸಂಪತ್ತನ್ನು ಸುರಕ್ಷಿತವಾಗಿ ಇಡುವುದು, ಕುಟುಂಬದ ಸಾಮರಸ್ಯವನ್ನು ಕಾಪಾಡುವುದು ಮತ್ತು ಚೈತನ್ಯ ಭರಿತ ತಿಂಗಳಲ್ಲಿ ವೈಯಕ್ತಿಕ ಸೌಕರ್ಯಗಳನ್ನು ಕಂಡುಕೊಳ್ಳುವುದು ಮುಖ್ಯವಾಗಿರಲಿದೆ. ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು ಬುದ್ಧಿವಂತಿಕೆ ಮತ್ತು ಪ್ರೇಮ ಸ್ಥಾನವಾದ 5ನೇ ಮನೆಯಲ್ಲಿ ಇಡೀ ತಿಂಗಳು ನೀಚ ಸ್ಥಾನದಲ್ಲಿ ಇದ್ದ ಕಾರಣದಿಂದ ಸೃಜನಶೀಲ ಸ್ಫೂರ್ತಿ ಹಾಗೂ ನಿಮ್ಮ ವೈಯಕ್ತಿಕ ಸೌಕರ್ಯಗಳ ಕುರಿತಾದ ಅಸುರಕ್ಷಿತ ಭಾವನೆಯ ವಿಚಿತ್ರ ಮಿಶ್ರಣವನ್ನು ಈ ತಿಂಗಳಿನಲ್ಲಿ ನೀವು ಅನುಭವಿಸಿರ್ತೀರಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಂಡಿರ್ತೀರಿ. ನಿಮ್ಮ 11ನೇ ಮನೆಯಲ್ಲಿ ವಕ್ರಿಯೋಗದಲ್ಲಿ ಇರತಕ್ಕಂತಹ ಶನಿಯು ವಿಶ್ವಾಸಾರ್ಹ ಮತ್ತು ನಿರಂತರ ಬೆಂಬಲದಿಂದ ಈ ಉದ್ವಿಗ್ನತೆಯು ಸುಂದರವಾಗಿ ಸಮತೋಲನಗೊಳ್ತಾ ಬರುತ್ತದೆ. ಇದು ನಿಮ್ಮ ಕಷ್ಟಪಟ್ಟು ನಿರ್ಮಿಸಿದಂತಹ ಲಾಭಗಳು ಮತ್ತು ವೃತ್ತಿಪರ ಜಾಲಗಳನ್ನು ಸ್ಥಿರವಾಗಿ ಸಾಕಾರಗೊಳಿಸುತ್ತದೆ. ನಿಮ್ಮ ಸ್ವಾಭಾವಿಕ ವ್ಯಾವಹಾರಿಕ ಬುದ್ಧಿವಂತಿಕೆಯನ್ನು ಬಳಸಿ ಆತುರದ ಪ್ರತಿಕ್ರಿಯೆಗಳನ್ನು ತಪ್ಪಿಸುವ ಮೂಲಕ ನಿಮ್ಮ ಆಸ್ತಿಯನ್ನು ನೀವು ಕೌಶಲ್ಯದಿಂದ ರಕ್ಷಿಸಿಕೊಳ್ಬೋದಾಗಿದೆ ಈ ತಿಂಗಳಿನಲ್ಲಿ. ಹಾಗೆಯೇ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಅನಿರೀಕ್ಷಿತವಾದಂತಹ ಯಶಸ್ಸನ್ನು ಕೂಡ ಇದೇ ಆಗಸ್ಟ್ ತಿಂಗಳಿನಲ್ಲಿ ಈ ರಾಶಿಯವರು ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಆಗಸ್ಟ್ ತಿಂಗಳಿನಲ್ಲಿ ಈ ವೃಷಭ ರಾಶಿಯವರಿಗೆ ಉಂಟಾದಂತಹ ಪ್ರಮುಖ ಗ್ರಹ ಸಂಚಾರದ ಬಗ್ಗೆ ನೋಡ್ತಾ ಬರೋದಾದ್ರೆ, ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ಸೂರ್ಯನ ಸಂಚಾರದ ಆರಂಭದಲ್ಲಿ ಧೈರ್ಯದ ಪ್ರಯತ್ನಗಳನ್ನು ತರಲಿದ್ದಾರೆ. ನಂತರ ಆಸ್ತಿ, ತಾಯಿಯ ಆರೋಗ್ಯ ಮತ್ತು ಕೌಟುಂಬಿಕ ಅಧಿಕಾರದ ಕಡೆಗೆ ತೀವ್ರವಾದಂತಹ ಗಮನ ಹರಿಸುವಂತೆ ಇದು ಮಾಡಲಿದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 2ನೇ ಮನೆಯಲ್ಲಿ ಇರತಕ್ಕಂತಹ ಬುಧನು ಆರಂಭದಲ್ಲಿ ತ್ವರಿತ ಆರ್ಥಿಕ ನಿರ್ಧಾರಗಳನ್ನು ನಡೆಸುತ್ತದೆ. ನಂತರ ಅತ್ಯಂತ ಸಕ್ರಿಯ ಸಂವಹನವನ್ನು ತರಲಿದ್ದಾರೆ. ಇದರ ನಂತರ ಆಸ್ತಿ ಮಾತುಕತೆಗಳು ಮತ್ತು ಕೌಟುಂಬಿಕ ಯೋಜನೆಗಳಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿ ಇರಲಿದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಶುಕ್ರನ ಸಂಚಾರವು 5ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇಡೀ ತಿಂಗಳು ಇರುವ ಕಾರಣ ಮಕ್ಕಳು, ಪ್ರೇಮ ಮತ್ತು ಸೃಜನಶೀಲ ಬುದ್ಧಿವಂತಿಕೆಯನ್ನು ಎತ್ತಿ ತೋರಿಸಲಿದೆ. ಇದರ ನೀಚತ್ವವು ನಿಮ್ಮ ವೈಯಕ್ತಿಕ ಸೌಕರ್ಯಗಳಿಗೆ ಸ್ವಲ್ಪ ಮಟ್ಟಿನ ಅಡೆತಡೆಗಳನ್ನು ಕೂಡ ತಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 1ನೇ ಮನೆಯಲ್ಲಿ ಇರತಕ್ಕಂತಹ ಮಂಗಳನು ಆರಂಭದಲ್ಲಿ ತೀವ್ರವಾದಂತಹ ವೈಯಕ್ತಿಕ ಶಕ್ತಿಯನ್ನು ಸೃಷ್ಟಿಸ್ತಾ ಬಂದರೆ, 2ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಮಂಗಳನು ಆಗಸ್ಟ್ 2ರಿಂದ ಸೆಪ್ಟೆಂಬರ್ 1ರವರೆಗೆ ಶೀಘ್ರದಲ್ಲಿ ನಿಮ್ಮ ಸಂಗ್ರಹವಾದಂತಹ ಸಂಪತ್ತು, ಕುಟುಂಬದ ಮಾತು ಹಾಗೂ ದೈನಂದಿನ ಆಹಾರ ಪದ್ಧತಿಗಳಲ್ಲಿ ಅಸ್ಥಿರಗೊಳಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 3ನೇ ಮನೆಯಲ್ಲಿ ಉಚ್ಚಸ್ಥಾನದಲ್ಲಿ ಇರತಕ್ಕಂತಹ ಗುರುವು ಇಡೀ ತಿಂಗಳು ಇರಲಿದ್ದು ನಿಮ್ಮ ಧೈರ್ಯ ಮತ್ತು ಅಲ್ಪ ಪ್ರಯಾಣಗಳನ್ನು ವಿಸ್ತರಿಸುವುದನ್ನು ಮುಂದುವರಿಸಲಿದ್ದಾರೆ. ಸಹೋದರರೊಂದಿಗಿನ ಒಡನಾಟ ಮತ್ತು ದೈನಂದಿನ ಸಂವಹನಗಳ ಮೂಲಕ ಗಾಢವಾದ ಜ್ಞಾನವನ್ನು ಕೂಡ ತರಲಿದೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 11ನೇ ಮನೆಯಲ್ಲಿ ಇರತಕ್ಕಂತಹ ಶನಿಯು ವಕ್ರಿ ಸ್ಥಾನದಲ್ಲಿ ಇರಲಿದ್ದು ಇಡೀ ತಿಂಗಳು ಆಸೆಗಳ ಸ್ಥಿರ ಶಿಸ್ತುಬದ್ಧ ಈಡೇರಿಕೆಯನ್ನು ಕಾಯ್ದುಕೊಳ್ಳುತ್ತದೆ. ವಿಶ್ವಾಸಾರ್ಹ ಆದಾಯ ಮತ್ತು ಬಲವಾದ ವೃತ್ತಿಪರ ಜಾಲಗಳೊಂದಿಗೆ ನಿಮ್ಮ ಹಿಂದಿನ ವೃತ್ತಿಪರ ಪ್ರಯತ್ನಗಳಿಗೆ ಪ್ರತಿಫಲವನ್ನು ಕೂಡ ನೀಡಲಿದೆ. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯಲ್ಲಿ ವಕ್ರಿ ಸ್ಥಾನದಲ್ಲಿ ರಾಹು ಇಡೀ ತಿಂಗಳು ಇರಲಿದ್ದು ಸಾಂಪ್ರದಾಯಿಕವಲ್ಲದ ವೃತ್ತಿ ಜೀವನದ ಸ್ಥಾನಮಾನಕ್ಕಾಗಿ ಒಲವನ್ನು ಇದು ಕಾಯ್ದುಕೊಳ್ಳುತ್ತದೆ. ಅನಿರೀಕ್ಷಿತ ಅವಕಾಶಗಳನ್ನು ಮತ್ತು ನಿಮ್ಮ ಸಾರ್ವಜನಿಕ ಖ್ಯಾತಿಯಲ್ಲಿ ಹಠಾತ್ ಬದಲಾವಣೆಗಳನ್ನು ಕೂಡ ತರಲಿದೆ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯಲ್ಲಿ ವಕ್ರಿ ಸ್ಥಾನದಲ್ಲಿ ಇಡೀ ತಿಂಗಳು ಕೇತು ಇರಲಿದ್ದು ನಿಮ್ಮ ಭಾವನಾತ್ಮಕ ಶಾಂತಿ ಮತ್ತು ಮನೆಯ ವಾತಾವರಣಕ್ಕೆ ಸಂಬಂಧಿಸಿದಂತೆಯೇ ಒಂಟಿತನ, ಗುಪ್ತ ಅಸುರಕ್ಷತೆ ಮತ್ತು ಆಧ್ಯಾತ್ಮಿಕ ಗೊಂದಲದ ಭಾವನೆಗಳನ್ನು ಕೂಡ ಮುಂದುವರಿಸಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಈ ಆಗಸ್ಟ್ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಆಗಸ್ಟ್ 24ರ ನಂತರ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ,
ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ವೃತ್ತಿಪರ ವೇಗಕ್ಕೆ ಮತ್ತಷ್ಟು ಬಲ ತುಂಬುತ್ತಾ ರಾಹುವು ನಿಮ್ಮ 10ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸ್ತಾ ಬರ್ತಾರೆ. ಇದು ನಿಮ್ಮ ದೈನಂದಿನ ಕೆಲಸದಲ್ಲಿ ಅಸಾಂಪ್ರದಾಯಿಕ ವಿಧಾನಗಳನ್ನು ಹುಟ್ಟುಹಾಕ್ತದೆ. ವಿಶೇಷವಾಗಿ ವಿದೇಶಿ ಅಥವಾ ತಂತ್ರಜ್ಞಾನ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಇತರರು ತಪ್ಪಿಸುವಂತಹ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ನೀವು ಹಠಾತ್ ಅಧಿಕಾರವನ್ನು ಗಳಿಸಬಹುದು. ಕಚೇರಿಯ ಸಣ್ಣ ಪುಟ್ಟ ರಾಜಕೀಯವು ನಿಮ್ಮ ಗಮನವನ್ನು ಬೇರೆಡೆ ಸೆಳೆಯಲು ಬಿಡಬೇಡಿ. ನಿಮ್ಮ ವಿಸ್ತೃತ ವೃತ್ತಿಪರ ಜಾಲದೊಳಗೆ ಮೈತ್ರಿಗಳನ್ನು ನಿರ್ಮಿಸುವುದರ ಮೇಲೆ ನಿಮ್ಮ ಗಮನ ಇರಬೇಕು. ಈ ರಾಶಿಯ ವಿಶಿಷ್ಟ ಜನರು ತಾಳ್ಮೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಈ ಅನಿರೀಕ್ಷಿತ ಅವಕಾಶಗಳು ಕ್ರಮೇಣ ಶಾಶ್ವತ ವೃತ್ತಿ ಜೀವನದ ಸಾಧನೆಗಳಿಗಾಗಿ ಹಾಗೆ ನಿಜವಾದ ಸಾರ್ವಜನಿಕ ಗೌರವವಾಗಿ ರೂಪುಗೊಳ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಸಂಪತ್ತು ಮತ್ತು ಬುದ್ಧಿವಂತಿಕೆಯ ಅಧಿಪತಿಯಾದ ಬುಧನು ನಿಮ್ಮ 2ನೇ ಮನೆಯಿಂದ 3ನೇ ಮನೆಗೆ ಮೂಲಕ ಚಲಿಸಿ ಅಂತಿಮವಾಗಿ ಆಗಸ್ಟ್ 22ರಂದು 4ನೇ ಮನೆಯನ್ನು ತಲುಪಲಿದ್ದಾರೆ. ನೀವು ಮೊದಲ ವಾರದಲ್ಲಿ ವ್ಯಾಪಾರ ಒಪ್ಪಂದಗಳು ಮತ್ತು ಹಣಕಾಸು ಒಪ್ಪಂದಗಳನ್ನು ತ್ವರಿತವಾಗಿ ಅಂತಿಮಗೊಳಿಸಬೇಕಾಗ್ತದೆ. ಬುಧನು ಬದಲಾದಂತೆ ಅಲ್ಪ ಪ್ರಯಾಣಗಳು, ಗ್ರಾಹಕರ ಸಂವಹನಗಳು ಮತ್ತು ಮಾರುಕಟ್ಟೆ ಪ್ರಯತ್ನಗಳಲ್ಲಿ ಹೆಚ್ಚಳವನ್ನು ಕೂಡ ನಿರೀಕ್ಷಿಸಿ. ಎಚ್ಚರಿಕೆಯಿಂದ ಇರುವುದು ಕೂಡ ಬಹಳ ಮುಖ್ಯವಂತಲೇ ಹೇಳ್ಬೋದು. ಅದರಲ್ಲೂ ಈ ಆಗಸ್ಟ್ 24ರ ನಂತರ ನಿಮ್ಮ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಗುರುವು ನಿಮ್ಮ 3ನೇ ಮನೆಗೆ ಆಶೀರ್ವಾದವನ್ನು ಮಾಡುವುದನ್ನು ಮುಂದುವರಿಸಲಿದ್ದು, ಇದು ನಿಮ್ಮ ಉದ್ಯಮಶೀಲತೆಯ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ವಿಸ್ತರಿಸಲಿದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಕುಟುಂಬದ ಉದ್ಯಮಗಳಲ್ಲಿ ಸಹೋದರರೊಂದಿಗೆ ನಿಕಟವಾಗಿ ಸಹಕರಿಸಲು ಈ ಸಮಯವನ್ನು ಬಳಸ್ಕೊಳ್ತಾ ಬನ್ನಿ. ನಿಮ್ಮ 10ನೇ ಮನೆಯಲ್ಲಿ ವಕ್ರಿ ಸ್ಥಾನದಲ್ಲಿ ರಾಹುವಿನ ನಿರಂತರ ಪ್ರಭಾವವು ವಿದೇಶಿ ಗ್ರಾಹಕರೊಂದಿಗೆ ಅಥವಾ ಅಸಾಂಪ್ರದಾಯಿಕ ಸರಕುಗಳೊಂದಿಗೆ ವ್ಯವಹರಿಸುವವರಿಗೆ ಅನುಕೂಲಕರವಾಗಿರಲಿದೆ. ಅಸಾಮಾನ್ಯ ವ್ಯಾಪಾರ ಪಾಲುದಾರಿಕೆಗಳಿಗೆ ಮುಕ್ತ ಮನಸ್ಸನ್ನು ಇಟ್ಕೊಳ್ಳಿ, ಏಕೆಂದರೆ ನಿಮ್ಮ ಸಾಂಪ್ರದಾಯಿಕ ಸೌಕರ್ಯ ವಲಯದಿಂದ ಸ್ವಲ್ಪ ಹೊರಬರುವುದು ಆಶ್ಚರ್ಯಕರ ಸ್ಪರ್ಧಾತ್ಮಕ ಪ್ರಯೋಜನಗಳನ್ನು ಕೂಡ ನೀಡಲಿದೆ ಮತ್ತು ನಿಮ್ಮ ಸಾರ್ವಜನಿಕ ವ್ಯಾಪಾರ ಪ್ರೊಫೈಲನ್ನು ಕೂಡ ಇದು ಹೆಚ್ಚಿಸಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಆಗಸ್ಟ್ 24ರ ನಂತರ ಈ ರಾಶಿಯವರು ವ್ಯಾಪಾರ ಮತ್ತು ನಿಮ್ಮ ಸ್ವಯಂ ಉದ್ಯೋಗದ ವಿಚಾರದಲ್ಲಿ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ವಿಚಾರಕ್ಕೆ ಬರೋದಾದರೆ, ಆಗಸ್ಟ್ 2ರಂದಿಯೇ ಮಂಗಳನು ನಿಮ್ಮ 2ನೇ ಮನೆಗೆ ಸಂಚಾರವನ್ನು ಮಾಡಿರೋ ಕಾರಣ ನಿಮ್ಮ ಸಂಪತ್ತಿನಲ್ಲಿ ಗಮನಾರ್ಹವಾದಂತಹ ಏರಿಳಿತಗಳನ್ನು ಈ ತಿಂಗಳಿನಲ್ಲಿ ಕಂಡಿರ್ತೀರಿ. ಅದರಲ್ಲೂ ವಿದೇಶಿ ವಿಷಯಗಳು ಇರ್ಬೋದು, ಗುಪ್ತ ಬಾಧ್ಯತೆಗಳು ಅಥವಾ ಆತುರದ ಖರೀದಿಗಳಿಗೆ ಸಂಬಂಧಪಟ್ಟಂತೆಯೇ ನೀವು ಹಠಾತ್ ಖರ್ಚುಗಳನ್ನು ಅನುಭವಿಸಿರ್ತೀರಿ. ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕಾಯ್ದುಕೊಳ್ತಾ ಬನ್ನಿ. ಅದೃಷ್ಟವಶಾತ್ ನಿಮ್ಮ 11ನೇ ಮನೆಯಲ್ಲಿ ವಕ್ರಿ ಸ್ಥಾನದಲ್ಲಿ ಶನಿಯು ನಿರಂತರ ಉಪಸ್ಥಿತಿಯನ್ನು ನೀಡೋದ್ರಿಂದ ನಿಮ್ಮ ನಿಯಮಿತ ಆದಾಯದ ಮೂಲಗಳು ಸುರಕ್ಷಿತವಾಗಿರುವುದನ್ನು ಖಾತರಿಪಡಿಸಿಕೊಳ್ತಾ ಬನ್ನಿ. ಈ ಆರ್ಥಿಕವಾಗಿ ಸಂವೇದನಶೀಲ ಅವಧಿಯಲ್ಲಿ ಅಪಾಯಕಾರಿ ಮತ್ತು ಶೀಘ್ರವಾಗಿ ಶ್ರೀಮಂತರಾಗುವ ಯೋಜನೆಗಳ ಹಿಂದೆ ಬೀಳುವುದಕ್ಕಿಂತ ನಿಮ್ಮ ದೈನಂದಿನ ವೃತ್ತಿಪರ ಪ್ರಯತ್ನಗಳ ಮೂಲಕ ನೀವು ಗಳಿಸಿದ್ದನ್ನು ಸಂರಕ್ಷಿಸುವುದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸ್ತಾ ಬನ್ನಿ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ. ಅದರಲ್ಲೂ ಆಗಸ್ಟ್ 17ರಂದು ಸೂರ್ಯನು ನಿಮ್ಮ 4ನೇ ಮನೆಯಲ್ಲಿ ತ್ರಿಕೋನದಲ್ಲಿ ಪ್ರವೇಶವನ್ನು ಮಾಡಿರೋ ಕಾರಣ ಈ ಗಮನವು ನಿಮ್ಮ ಎದೆಯ ಆರೋಗ್ಯ ಮತ್ತು ಭಾವನಾತ್ಮಕ ಶಾಂತಿಯತ್ತ ತಿರುಗಲಿದೆ. ನಿಮ್ಮ ಆಂತರಿಕ ಯೋಗಕ್ಷೇಮವನ್ನು ನೀವು ನಿರ್ಲಕ್ಷಿಸ್ತಾ ಬಂದರೆ ಇಲ್ಲಿನ ತೀವ್ರವಾದಂತಹ ಸೌರಶಕ್ತಿಯು ಸುಸ್ತಿಗೆ ಕಾರಣವಾಗಬಹುದು. ಅದೃಷ್ಟವಶಾತ್ 11ನೇ ಮನೆಯಲ್ಲಿ ವಕ್ರಿಸ್ಥಾನದಲ್ಲಿ ಶನಿಯು ನಡೆಯುತ್ತಿರುವ ಪ್ರಭಾವವು ದೀರ್ಘಕಾಲದ ಸಮಸ್ಯೆಗಳನ್ನು ಎದುರಿಸಲು ನಿರಂತರ ಶಕ್ತಿಯನ್ನು ಕೂಡ ಒದಗಿಸುತ್ತದೆ. ಈ ರಾಶಿಯವರು ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಿ ಶಾಂತವಾದ ಮನೆ ವಾತಾವರಣವನ್ನು ಕಾಪಾಡಿಕೊಳ್ಳಿ ಮತ್ತು ಯಾವುದೇ ನಿರಂತರ ಆಯಾಸ ಅಥವಾ ಒತ್ತಡ ಪ್ರೇರಿತ ಅಸ್ವಸ್ಥತೆಯನ್ನು ಅನುಭವಿಸಿದರೆ ತಕ್ಷಣ ವೈದ್ಯಕೀಯ ಸಲಹೆಯನ್ನು ಕೂಡ ಪಡೆದುಕೊಳ್ತಾ ಬನ್ನಿ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಈ ಉದ್ವಿಗ್ನತೆಗಳ ಹೊರತಾಗಿಯೂ 5ನೇ ಮನೆಯಲ್ಲಿ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು ಪ್ರೇಮ ಮತ್ತು ಮಕ್ಕಳ ಮೂಲಕ ಸುಂದರವಾದ ಮಾರ್ಗಗಳನ್ನು ನೀಡಲಿದೆ. ಸೃಜನಶೀಲ ಹವ್ಯಾಸಗಳಲ್ಲಿ ಆನಂದವನ್ನು ಕಂಡುಕೊಳ್ಳುವುದು ಹಾಗೆಯೇ ನಿಮ್ಮ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಭಾರವಾದ ಮನೆಯ ಜವಾಬ್ದಾರಿಗಳಿಂದ ಹೆಚ್ಚು ಅಗತ್ಯವಿರುವ ತಪ್ಪಿಸಿಕೊಳ್ಳುವಿಕೆಯನ್ನು ಒದಗಿಸಲಿದೆ. ಮಾತುಕತೆಗಳಲ್ಲಿ ಹಗುರವಾಗಿರಿಸಿ ಮತ್ತು ಹಣಕಾಸಿನ ಆತಂಕಗಳನ್ನು ಊಟದ ಮೇಜಿಗೆ ಬೆಳಗ್ಗೆ ತರುವುದನ್ನು ತಪ್ಪಿಸ್ತಾ ಬನ್ನಿ. ನಿಮ್ಮ ಪ್ರಣಯ ಪಾಲುದಾರಿಕೆಗಳನ್ನು ಸಕ್ರಿಯವಾಗಿ ಘೋಷಿಸುವ ಮೂಲಕ ಮತ್ತು ಶುಕ್ರನ ತಮಾಷೆಯ ಶಕ್ತಿಯನ್ನು ಸ್ವೀಕರಿಸುವ ಮೂಲಕ ವಿಸ್ತೃತ ಕುಟುಂಬದ ಡೈನಾಮಿಕ್ಸ್ ಜಟಿಲವಾಗದಾಗಲೂ ನೀವು ಪ್ರೀತಿಯ ವಾತಾವರಣವನ್ನು ಕಾಪಾಡಿಕೊಳ್ಬೋದು ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ನಿಮ್ಮ ವಿದ್ಯಾಧಿಪತಿಯಾದಂತಹ ಬುಧನು ನಿಮ್ಮ 2ನೇ, 3ನೇ ಮತ್ತು 4ನೇ ಮನೆಗಳ ಮೂಲಕ ವೇಗವಾಗಿ ಸಂಚರಿಸಲಿದ್ದು, ಇದು ನಿಮ್ಮ ಬುದ್ಧಿವಂತಿಕೆಯನ್ನು ತೀಕ್ಷ್ಣಗೊಳಿಸುತ್ತದೆ. ನಿಮ್ಮ ಬರವಣಿಗೆಯ ಕೌಶಲ್ಯವೂ ಕೂಡ ಸುಧಾರಿಸಲಿದೆ.
ಹೊಸ ಮಾಹಿತಿಯನ್ನು ಗ್ರಹಿಸಲು ಮತ್ತು ಸಂಕೀರ್ಣ ವಿಚಾರಗಳನ್ನು ವ್ಯಕ್ತಪಡಿಸಲು ನಿಮಗೆ ಇನ್ನಷ್ಟು ಸುಲಭವಾಗ್ತದೆ. ವಿಶೇಷವಾಗಿ ತಿಂಗಳ ಮಧ್ಯಭಾಗದಲ್ಲಿ, ಅದರಲ್ಲೂ ಈ ಆಗಸ್ಟ್ 24ರ ನಂತರ ನಿಮ್ಮ ಸಂವಹನವು ಹೆಚ್ಚು ಅನುಕೂಲಕರವಾಗಿ ಇರಲಿದೆ. ನಿಮ್ಮ ಅಧ್ಯಯನಕ್ಕೆ ಮುಖ್ಯ ಸವಾಲು ಮೂಲ ಕಲಿಕೆಯು 4ನೇ ಮನೆಯಲ್ಲಿ ಕೇತುವಿನ ಮುಂದುವರೆದ ಸಂಚಾರದಿಂದ ಉಂಟಾಗಲಿದೆ. ಈ ಸ್ಥಾನವು ಸ್ವಯಂ ಕೀಳಿರಿಮೆ, ಗುಪ್ತ ಅಸುರಕ್ಷತೆ ಮತ್ತು ಸಾಂಪ್ರದಾಯಿಕ ತರಗತಿಯ ವಾತಾವರಣದಿಂದ ಆಧ್ಯಾತ್ಮಿಕ ನಿರ್ಲಿಪ್ತತೆಯ ಭಾವನೆಗಳನ್ನು ಸೃಷ್ಟಿಸುವುದನ್ನು ಮುಂದುವರಿಸಲಿದೆ. ಮನೆಯಲ್ಲಿ ಅಧ್ಯಯನ ಮಾಡುವಾಗ ನೀವು ಭಾವನಾತ್ಮಕ ಶಾಂತಿಯನ್ನು ಕಂಡುಕೊಳ್ಳಲು ಹೆಣಗಾಡಬಹುದು ಅಂತಲೇ ಹೇಳ್ಬೋದು. ಈ ಗೊಂದಲವನ್ನು ಎದುರಿಸಲು ಕುಟುಂಬದ ಶಬ್ದದಿಂದ ದೂರವಿರುವ ಮೀಸಲಾದ ಶಾಂತವಾದಂತಹ ಕೆಲಸದ ಜಾಗವನ್ನು ಸೃಷ್ಟಿಸಿ. ನಿಮ್ಮ ಬೌದ್ಧಿಕ ಸಾಮರ್ಥ್ಯಗಳನ್ನು ನಂಬ್ತಾ ಬನ್ನಿ. ನಿಮ್ಮ ಅಧ್ಯಯನವನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸಿ ಮತ್ತು ಆಧಾರರಹಿತ ಸಂದೇಹಗಳು ಮತ್ತು ಪ್ರಗತಿಗಳನ್ನು ತಪ್ಪಿಸಲು ಬಿಡಬೇಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಈ ಆಗಸ್ಟ್ ತಿಂಗಳಿನಲ್ಲಿ ಕಂಡಿರ್ತೀರಿ. ಹಾಗೆ ಈ ಆಗಸ್ಟ್ 24ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳು ಉಂಟಾಗಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರು ಈ ತಿಂಗಳ ಕೊನೆವರೆಗೂ ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಗರಿಷ್ಠಗೊಳಿಸಲು ಗುರುವಾರದಂದು ಶ್ರೀ ದಕ್ಷಿಣಮೂರ್ತಿ ಸ್ವಾಮಿಯನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆ ಬೇಳೆಯನ್ನು ದಾನ ಮಾಡಿ. ಹಾಗೂ ಯಶಸ್ವಿ ಅಲ್ಪ ಪ್ರಯಾಣ ಹಾಗೂ ಸಕಾರಾತ್ಮಕ ಸಹೋದರ ಸಂಬಂಧಗಳನ್ನು ಖಚಿತಪಡಿಸಿಕೊಳ್ಳಲು ಗುರುಸ್ತೋತ್ರವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಇನ್ನು ನಿಮ್ಮ ಮಾತನ್ನು ತಣ್ಣಗಾಗಿಸಲು, ನಿಮ್ಮ ಸಂಗ್ರಹವಾದ ಸಂಪತ್ತನ್ನು ರಕ್ಷಿಸಲು ಮಂಗಳವಾರಗಳಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಕೆಂಪು ಹೂಗಳನ್ನು ಅರ್ಪಿಸಿ ತೊಗರಿಬೇಳೆಯನ್ನು ದಾನ ಮಾಡಿ ಮತ್ತು ಅನಗತ್ಯ ಕುಟುಂಬ ಕಲಹಗಳನ್ನು ತಡೆಯಲು ಸುಬ್ರಹ್ಮಣ್ಯಾಷ್ಟಕ ಮಂತ್ರವನ್ನು ಜಪಿಸ್ತಾ ಬನ್ನಿ. ಇನ್ನು ಕೇತುಗ್ರಹದ ವಿಚಾರಕ್ಕೆ ಬರೋದಾದರೆ, ಆಧ್ಯಾತ್ಮಿಕ ಗೊಂದಲ ಮತ್ತು ಕೌಟುಂಬಿಕ ಅಸುರಕ್ಷತೆಯನ್ನು ದೂರ ಮಾಡಲು ಮಂಗಳವಾರದಂದು ಗಣಪತಿಯನ್ನು ಪೂಜಿಸಿ ಹಾಗೆ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ನಿಮ್ಮ ಅಧ್ಯಯನದಲ್ಲಿ ಭಾವನಾತ್ಮಕ ಶಕ್ತಿ ಹಾಗೂ ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲು ಗಣಪತಿ ಅಥರ್ವ ಶ್ರೇಷ್ಠವನ್ನು ಪಠಿಸ್ತಾ ಬನ್ನಿ. ಇದರಿಂದ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿಯೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಕೇತುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ. ಹಾಗೆ ರಾಹುಕೇತುವಿನ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.